ಹಲೋ ಎವ್ರಿವನ್. 39ನೇ ಪ್ರಶ್ನೆಯನ್ನ ನೋಡೋಣ. ನೇರ ವಾಹಕದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಹಾಗೂ ಇವುಗಳನ್ನು ಗುರುತಿಸಿ. ನೇರ ವಾಹಕ ಅಂತಂದ್ರೆ ಹೀಗೆ ತಗೊಂಡ್ರೆ ಇದರ ಸುತ್ತ ಬಲರೇಖೆಗಳು ಏಕಕೇಂದ್ರೀಯ ವೃತ್ತಗಳ ರೀತಿಯಲ್ಲಿ ಇರೋದನ್ನ ನಾವು ಗಮನಿಸಬಹುದು. ಹೀಗೆ ಏಕಕೇಂದ್ರೀಯ ವೃತ್ತಗಳ ರೂಪದಲ್ಲಿ ಇರುತ್ತೆ. ಇದು ನೇರ ವಾಹಕದ ಸುತ್ತ ಉಂಟಾಗುವಂತಹ ಬಲರೇಖೆಗಳ ಚಿತ್ರ ಆಗಿದೆ. ಹಾಗಿದ್ರೆ ಇಲ್ಲಿ ಕಾಂತೀಯ ಬಲರೇಖೆಗಳ ದಿಕ್ಕು ಮತ್ತೆ ವಿದ್ಯುತ್ ಪ್ರವಾಹದ ದಿಕ್ಕು ಯಾವ ರೀತಿಯಾಗಿರುತ್ತೆ ಅಂದ್ರೆ, ನಾವಿಲ್ಲಿ ಬಲಗೈ ನಿಯಮವನ್ನ ನೋಡಿದ್ರೆ, ಬಲಗೈ ನಿಯಮ ಏನ್ ಹೇಳುತ್ತೆ, ಇದು ಒಂದು ನೇರ ವಾಹಕ ಆದ್ರೆ ಹೆಬ್ಬೆರಳು ವಾಹಕದಲ್ಲಿರುವಂತಹ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸಿದ್ರೆ, ಹೆಬ್ಬೆರಳು ಮೇಲ್ಮುಖವಾಗಿದೆ ಅಂದ್ರೆ ವಿದ್ಯುತ್ ಪ್ರವಾಹ ಹೀಗೆ ಉಂಟಾಗ್ತಾ ಇದೆ ಅಂತ ಅರ್ಥ. ಇದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸ್ತಾ ಇದ್ರೆ, ಉಳಿದ ಬೆರಳುಗಳು ಹೇಗೆ ಮಡಚ್ಕೊಳತ್ತೋ, ಈ ವಾಹಕದ ಸುತ್ತ ನಾವು ಇದನ್ನ ಹೇಗೆ ಸುತ್ತುತ್ತೀವೋ ಆ ದಿಕ್ಕಿನಲ್ಲಿ ಕಾಂತೀಯ ಬಲ ರೇಖೆಗಳು ಸುತ್ತಾ ಇರತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಬಲಗೈ ನಿಯಮದ ಪ್ರಕಾರ. ಅಂದ್ರೆ ಇದು ವಾಹಕವನ್ನ ನಾವು ರೆಫರೆನ್ಸ್ ಆಗಿ ಇಟ್ಕೊಂಡ್ರೆ ಇದು ಮೇಲ್ಮುಖವಾಗಿದೆ, ಹಾಗೆ ಹೀಗೆ ಬಲರೇಖೆಗಳು ಬರ್ತಾ ಇದೆ ಅಂದ್ರೆ ಅಪ್ರದಕ್ಷಿಣಾಕಾರವಾಗಿ ಬಲರೇಖೆಗಳು ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಿದ್ರೆ ಬಲರೇಖೆಗಳ ದಿಕ್ಕು ಈ ರೀತಿಯಾಗಿ ಆಯ್ತು. ಇನ್ನು ವಿದ್ಯುತ್ ಪ್ರವಾಹದ ದಿಕ್ಕು ಮೇಲ್ಮುಖವಾಗಿ ಇರುತ್ತೆ. ಇದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಹೇಳಿದ್ರೆ ಮೇಲ್ಮುಖವಾಗಿ ವಿದ್ಯುತ್ ಹರಿತಾ ಇದೆ. ಹಾಗೆ ಈ ಒಂದು ಬಲರೇಖೆಗಳು ಅಪ್ರದಕ್ಷಿಣಾಕಾರವಾಗಿ ಈ ರೀತಿಯಾಗಿದೆ.